ಕಾನೂನು ಸಲಹೆಗಾರ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಬೆಂಗಾವಲು ವಾಹನ ಬಿಟ್ಟಿದ್ದಾರೆ. ಹೈವೇ ಪ್ಯಾಟ್ರೋಲಿಂಗ್ ಸೇರಿ ಬೆಂಗಾವಲು ವಾಹನ ಹಿಂತೆಗೆದುಕೊಳ್ಳುವಂತೆ ನಿನ್ನೆ ಕೊಡಗು ಎಸ್ಪಿಗೆ ಪತ್ರ ಬರೆದಿದ್ರು. ದೇಶದ ಇಂದಿನ ಪರಿಸ್ಥಿತಿ ಮತ್ತು ಮಾಲಿನ್ಯ ನಿಯಂತ್ರಣಕ್ಕಾಗಿ ಈ ನಿರ್ಧಾರ ಅಂತ ಪೊನ್ನಣ್ಣ ತಿಳಿಸಿದ್ರು. ಇಂದಿನಿಂದ ಬೆಂಗಾವಲು ಕಡಿತ ಮಾಡಿದ್ದಾರೆ. ದೂರದ ಪ್ರಯಾಣಗಳಿಗೆಲ್ಲ ಒಂದು ವಾಹನ ಮಾತ್ರ ಬಳಸುತ್ತಿದ್ದೇನೆ. ಬೆಂಗಾವಲು ವಾಹನ ಹಿಂದಕ್ಕೆ ನೀಡೋದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ. ದೇಶದ ಹಿತದೃಷ್ಟಿಯಿಂದ ಈ ನಿರ್ಧಾರ ಅಂತ ತಿಳಿಸಿದ್ರು. ಪೆಟ್ರೋಲ್, ಡೀಸೆಲ್, ಬಂಗಾರದ ಬೆಲೆ ಏರಿಕೆ ವಿರುದ್ಧ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ವಾಗ್ದಾಳಿ ನಡೆಸಿದ್ರು. ಪ್ರಧಾನಮಂತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಚುನಾವಣೆ ಸಂದರ್ಭದಲ್ಲಿ ಯಾಕೆ ಬೆಲೆ ಏರಿಕೆ ಆಗಲಿಲ್ಲ? ಚುನಾವಣೆ ಮುಗಿದ ಮೇಲೆ ಮೋದಿಗೆ ಕಷ್ಟ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿಲ್ಲ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿದೆ. ಇದರಿಂದ ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆ ಮಾಡಲಾಗಿದೆ. ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗಿದೆ. ಮೋದಿ 6 ದೇಶಗಳಿಗೆ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಯಾವ ದೇಶದ್ದು ಎಷ್ಟು ಬಂಡವಾಳ ಹೂಡಿಕೆ ಆಗಿದೆ, ಶ್ವೇತಪತ್ರ ಹೊರಡಿಸಲಿ ಅಂತ ಬಸವರಾಜ ರಾಯರೆಡ್ಡಿ ಕಿಡಿಕಾರಿದ್ರು. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಹಾವೇರಿ ನಗರದಲ್ಲಿ ಬೀದಿ ಬದಿ ಸೈಕಲ್ ವ್ಯಾಪಾರ ಬಲು ಜೋರಾಗಿದೆ. ರಸ್ತೆ ಬದಿ ಸೈಕಲ್ ಖರೀದಿಗೆ ಮುಗಿಬಿದ್ದ ಜನ ಆರೋಗ್ಯನೂ ಕಾಪಾಡಿಕೊಳ್ಳಬಹುದು, ದುಡ್ಡು ಉಳಿಸಬಹುದು ಅಂತಿದ್ದಾರೆ. ಊರಲ್ಲಿ ಬೈಕ್ ಬದಲು ಸೈಕಲ್ನಲ್ಲಿ ಓಡಾಡೋಕೆ ನಿರ್ಧಾರ ಮಾಡಿದ್ದೇವೆ. ಹೀಗಾಗಿ ಸೈಕಲ್ ಖರೀದಿಗೆ ಹಳ್ಳಿಯಿಂದ ಸಿಟಿಗೆ ಬಂದಿದ್ದೀನಿ ಅಂತ ಯುವಕ ಹೇಳಿದ್ದ. ಇನ್ನು ಪೋಷಕರು ಕೂಡ ಮಕ್ಕಳಿಗೆ ಬೈಕ್ ಬದಲು ಸೈಕಲ್ ಕೊಡಿಸಬೇಕು ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ನಡುವೆ ಮತ್ತೊಂದು ಶಾಕ್ ಎದುರಾಗಿದೆ. ಪೆಟ್ರೋಲ್ ಬಂಕ್ಗಳಿಗೆ ತೈಲ ಸಿಗ್ತಿಲ್ಲ ಅಂತ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ವಿಜಯಪುರದ ನಗರದಲ್ಲಿ ನಯಾರ ಪೆಟ್ರೋಲ್ ಬಂಕ್ ಬಂದ್ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಪೆಟ್ರೋಲ್ ಬಂಕ್ ಬಂದ್ ಆಗಿರೋದ್ರಿಂದ ವಾಹನ ಸವಾರರಲ್ಲಿ ಆತಂಕ ಶುರುವಾಗಿದೆ. ಬೆಂಗಳೂರಲ್ಲಿ ಆಸ್ತಿ ಮಾಲೀಕರಿಗೆ ಅನುಕೂಲವಾಗುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಇನ್ನು ಕಲ್ಕೆರೆಯ ಖಾಸಗಿ ಸ್ಕೂಲಲ್ಲಿ ನಡೀತಾ ಇರುವ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಕೇಂದ್ರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಈ ಖಾತಾ ಮಾಡುವ ಕೌಂಟರ್ನಲ್ಲಿ ಕೂತು ಪರಿಶೀಲನೆ ನಡೆಸಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು. ನಿಮ್ಮ ದಾಖಲೆಗಳಿಗೆ ವಂಶ ಪಾರಂಪರ್ಯವಾಗಿ ಇದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ನೀವು ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರಿ. ಕಾರಣಾಂತರದಿಂದ ನಿಮ್ಮ ದಾಖಲೆಗಳು ಸರಿ ಮಾಡೋಕ್ಕಾಗಿರಲಿಲ್ಲ. ಯಾರು ಕೂಡ ನಿಮ್ಮ ದಾಖಲೆಗಳನ್ನು ತಿದ್ದಬಾರ್ದು, ನಿಮ್ಮ ಆಸ್ತಿಗೆ ಬೇರೆಯವರು ಬಂದು ರಿಜಿಸ್ಟರ್ ಮಾಡ್ಕೋಬಾರ್ದು, ನಿಮಗೆ ಮೋಸ ಆಗಬಾರ್ದು ಅಂತೇಳಿ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಬಿ ಖಾತಾದಿಂದ ಎ ಖಾತಾ ಅಂತ ಮಾಡಿದೆ. ಬಿ ಖಾತಾ ಅಂದರೆ ನಿಮಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ, ಮಾರಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆದರೆ ಸಾಲನೂ ತಗೊಳಕ್ಕಾಗಲ್ಲ. ಅದಕ್ಕೆ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದ್ದೆ. ಒಟ್ಟು ಬೆಂಗಳೂರು ನಗರದಲ್ಲಿ 23 ಲಕ್ಷ ಆಸ್ತಿಗಳಿದೆ. ಅದರಲ್ಲಿ 16 ಲಕ್ಷ ಎ ಖಾತೆಯಲ್ಲಿದೆ, 7 ಲಕ್ಷ ಬಿ ಖಾತೆಯಲ್ಲಿದೆ. ಈ ಬಿ ಖಾತೆಗೆ ನಮ್ಮೆಲ್ಲ ಕೆಳಗಡೆ ಮಟ್ಟದ ಅಧಿಕಾರಿಗಳು ಲಂಚ ವಸೂಲು ಮಾಡಿ ನಿಮಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇದ್ರು ಅಂತೇಳಿ ನನಗೆ ಅನೇಕರು ಸಲಹೆಗಳನ್ನು ಕೊಟ್ಟರು. ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ಮೀಸಲಾತಿಯಿಂದ ಹಳೆ ಮೈಸೂರು, ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದ ನಿರುದ್ಯೋಗಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಮಾತನಾಡಿ 1:5 ಅನುಪಾತದಲ್ಲಿ ಉದ್ಯೋಗ ನೇಮಕಾತಿ ಮಾಡಬೇಕಾಗಿತ್ತು. ಆದರೆ ಕೇವಲ 1ರಷ್ಟು ಉದ್ಯೋಗ ನೀಡಿ ಸರ್ಕಾರ 5% ಉದ್ಯೋಗ ನೀಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಬಡ್ತಿ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಆಡಿಟರ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕರಾವಳಿ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ ಉದ್ಯೋಗ ನೇಮಕಾತಿ ಮಾಡುವಂತೆ ಆಗ್ರಹಿಸಿದ್ರು.
ಬೆಂಗಳೂರು ಹೊರ ವಲಯದ ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದೇ ತಿಂಗಳು 23ರಂದು ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ಹಿನ್ನೆಲೆ ಇಂದು ವಸತಿ ಸಚಿವ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 75 ಎಕರೆ ಪ್ರದೇಶದಲ್ಲಿ 2,350 ಕೋಟಿ ವೆಚ್ಚದಲ್ಲಿ 80,000 ಆಸನ ವ್ಯವಸ್ಥೆ ಹೊಂದಿರುವ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಜಾವಗಲ್ ಶ್ರೀನಾಥ್ಗೆ ಆಹ್ವಾನ ನೀಡಲಾಗಿದೆ ಅಂತ ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.